5 ದಿನಗಳಿಂದ ನಡೀತಾ ಇರುವಂತಹ ರಾಜಕೀಯ ಹೈಡ್ರಾಮಾ. ಇನ್ನು ಇದೇ ಸಂದರ್ಭದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಟ್ವಿಸ್ಟ್. ವಿಜಯ್ಗೆ ಸಮಯವನ್ನ ನೀಡಿದ್ದಾರೆ ರಾಜ್ಯಪಾಲ ಅರ್ಲೇಕರ್. ಸಂಜೆ 6:30ಕ್ಕೆ ಲೋಕಭವನಕ್ಕೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. 6:30ಕ್ಕೆ ಟೈಮ್ ಕೊಟ್ಟಿದ್ದಾರೆ. ಕೇರಳ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ರಾಜ್ಯಪಾಲ ಅರ್ಲೇಕರ್ ಅವರು. ಇದಕ್ಕೂ ಮೊದಲು ಲೋಕಭವನಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸಮಯ ಕಾಲಾವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿ ವಾಪಸ್ ಆಗಿದ್ರು ವಿಜಯ್ ಅವರು. ಆದ್ರೆ ಈಗ 6:30ಕ್ಕೆ ಸಮಯವನ್ನ ಕೊಟ್ಟಿದ್ದಾರೆ ವಿಜಯ್ ಅವರಿಗೆ. ಕೇರಳ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ರಾಜ್ಯಪಾಲ ಅರ್ಲೇಕರ್ ಅವರು. ಈ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಟ್ವಿಸ್ಟ್. ಇವತ್ತೇ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ವಿಜಯ್ ಅವರಿಗೆ ಸಮಯವನ್ನ ನೀಡಲಾಗಿದೆ. ಬಹುತೇಕ ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಕಳೆದ 3 ದಿನಗಳಲ್ಲಿ 3 ಬಾರಿ ಭೇಟಿಯಾಗಿದ್ರು ವಿಜಯ್ ಅವರು. ಆದ್ರೆ ನಂಬರ್ ಇಲ್ಲ ಅನ್ನೋ ಕಾರಣಕ್ಕಾಗಿ, ಮ್ಯಾಜಿಕ್ ನಂಬರ್ ಅನ್ನ ತಲುಪಿಲ್ಲ ಅನ್ನೋ ಕಾರಣಕ್ಕಾಗಿ 3 ಬಾರಿ ಕೂಡ ವಾಪಸ್ ಕಳಿಸಿದ್ರು. ಆದ್ರೆ ಈಗ ಸರ್ಕಾರ ರಚನೆಗೆ ಬೇಕಾದಂತಹ 118 ಈ ಸಂಖ್ಯೆಯನ್ನು ತಲುಪುವಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಟಿವಿಕೆ ಪಕ್ಷದ 107 ಸದಸ್ಯರ ಜೊತೆಗೆ ಕಾಂಗ್ರೆಸ್ನ 5, ವಿಸಿಕೆ 2, ಸಿಪಿಐಎಂ 4 ಈ ಮೂಲಕ 118 ಮ್ಯಾಜಿಕ್ ನಂಬರ್ ಅನ್ನು ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಕೊನೆ ಕ್ಷಣದಲ್ಲಿ ರಾಜ್ಯಪಾಲರು ವಿಜಯ್ ಅವರಿಗೆ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. 6:30ಕ್ಕೆ ಲೋಕಭವನಕ್ಕೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಈಗ ಸಮಯವನ್ನ ಕೊಟ್ಟಿದ್ದಾರೆ. ಈ ಮೂಲಕ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತಹ ನಂಬರ್ ಅನ್ನು ಕೂಡ ಸಾಧಿಸಿದ್ದು, ಸರ್ಕಾರ ರಚನೆ ಮಾಡುವಂತಹ ಕ್ಷಣಗಣನೆ ಆರಂಭ ಆಗಿದೆ. 6:30ಕ್ಕೆ ಸಮಯವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಕೇರಳಕ್ಕೆ ತೆರಳಬೇಕಾಗಿತ್ತು. ಅರ್ಲೇಕರ್ ಅವರು ಕೇರಳದ ರಾಜ್ಯಪಾಲರು, ತಮಿಳುನಾಡಿನ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹೀಗಾಗಿ ಕೇರಳದಲ್ಲಿ ಕೆಲಸ ಇದೆ ಅಂತ ಹೇಳಿಕೊಂಡು ಅವರು ಕೇರಳಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಕೇರಳ ಪ್ರವಾಸವನ್ನ ಈಗ ರದ್ದು ಮಾಡಿದ್ದಾರೆ. ಅದರ ಜೊತೆಗೆ ವಿಜಯ್ ಅವರಿಗೆ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. 6:30ಕ್ಕೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. 118 ಶಾಸಕರ ಬೆಂಬಲದ ಜೊತೆಗೆ 6:30ಕ್ಕೆ ಲೋಕಭವನಕ್ಕೆ ವಿಜಯ್ ಅವರು ತೆರಳಲಿದ್ದಾರೆ. ಕಳೆದ 5 ದಿನಗಳಿಂದ ಸಾಕಷ್ಟು ಹೈಡ್ರಾಮಾ ತಮಿಳುನಾಡಿನಲ್ಲಿ ನಡೀತಾ ಇದೆ. 108 ಸೀಟ್ಗಳನ್ನ ಪಡ್ಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ ಇಲ್ಲದೆ ಇರೋ ಕಾರಣದಿಂದಾಗಿ 3 ಬಾರಿ ರಾಜ್ಯಪಾಲರನ್ನ ಭೇಟಿಯಾದ್ರೂ ಕೂಡ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿರಲಿಲ್ಲ. ಬಹುಮತವನ್ನ ಸಾಬೀತುಪಡಿಸುವಂತ ನಂಬರ್ ಅನ್ನ ತೆಗೆದುಕೊಂಡು ಬನ್ನಿ, ಎಲ್ಲರ ಬೆಂಬಲ ಪತ್ರವನ್ನ ತಗೊಂಡು ಬನ್ನಿ ಅನ್ನುವಂತಹ ಒಂದು ವಿಚಾರವನ್ನ ರಾಜ್ಯಪಾಲರು ಹೇಳಿದ್ರು. ಇವತ್ತೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಕೊನೆಗೂ ಭೇಟಿಗೆ ವಿಜಯ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ರೆ ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಕೊನೆಗೂ ಕೂಡ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಇವತ್ತೇ ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ರೆ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಕೇರಳ ಪ್ರವಾಸವನ್ನ ರದ್ದು ಮಾಡಿ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಕೊನೆಗೂ ಕೂಡ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಮಯವನ್ನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ 118 ಶಾಸಕರ ಬೆಂಬಲವನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿರೋದ್ರಿಂದಾಗಿ ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಸರ್ಕಾರ ರಚನೆಗೆ ಬೇಕಾದಂತಹ
ಮ್ಯಾಜಿಕ್ ನಂಬರ್ 118 ತಲುಪುವಲ್ಲಿ ಟಿವಿಕೆ ಯಶಸ್ವಿಯಾಗಿದೆ. ಅದಾದ ನಂತರವೂ ಒಂದಷ್ಟು ಹೈಡ್ರಾಮಾ ನಡೆಯಿತು. ರಾಜ್ಯಪಾಲರು ಕೇರಳಕ್ಕೆ ಹೊರಡುವಂತಹ ತರಾತುರಿಯಲ್ಲಿದ್ದರಿಂದಾಗಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಲೋಕಭವನದತ್ತ ತೆರಳಿದ್ರು ಕೂಡ ಭೇಟಿಗೆ ಅವಕಾಶ ಸಿಗದ ಕಾರಣ ಯೂಟರ್ನ್ ಹೊಡ್ಕೊಂಡು ಮನೆಗೆ ಬಂದಿದ್ರು. ಆದರೆ ಈಗ ತಮ್ಮ ಕೇರಳ ಪ್ರವಾಸವನ್ನ ರದ್ದು ಮಾಡಿರುವಂತಹ ರಾಜ್ಯಪಾಲರು ವಿಜಯ್ ಅವರನ್ನ ಭೇಟಿ ಮಾಡೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದಾರೆ. 6:30ಕ್ಕೆ ಬನ್ನಿ ಅಂತ ಹೇಳಿ ಸಮಯ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು, ಇದೀಗ ಕಳೆದ 5 ದಿನಗಳಿಂದ ನಡೀತಾ ಇದ್ದಂತಹ ರಾಜಕೀಯ ಹೈಡ್ರಾಮಾ ತಮಿಳುನಾಡಿನಲ್ಲಿ ಅಂತ್ಯ ಆಗ್ತಾ ಇದೆ. ಇವತ್ತೇ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಏನಿದೆ ಪ್ರಶಾಂತ್ ನಾತು? ಮಧುಕರ್, ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಬೆಂಬಲವನ್ನ ಕೊಟ್ಟ ನಂತರ ವಿಜಯ್ಗೆ ಇರ್ತಕ್ಕಂತ ಶಾಸಕರ ಬೆಂಬಲದ ಸಂಖ್ಯೆ 120ಕ್ಕೇರಿದೆ. ಹೀಗಾಗಿ ವಿಜಯ್ ಇವತ್ತು ರಾಜ್ಯಪಾಲರ ಸಮಯವನ್ನ ಕೇಳಿದ್ರು. 6:30ಕ್ಕೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಕೇರಳಕ್ಕೆ ಹೊರಟಿದ್ರು. ಕೇರಳ ಪ್ರವಾಸವನ್ನ ಮೊಟಕುಗೊಳಿಸಿ ಅವರು ತಮಿಳುನಾಡಿನಲ್ಲಿಯೇ ಉಳಿಯಲಿದ್ದಾರೆ. ವಿಜಯ್ ಅವರನ್ನ ಭೇಟಿಯಾದ ನಂತರ 120 ಸದಸ್ಯರ ಶಾಸಕರ ಬೆಂಬಲದ ಪತ್ರದೊಡನೆ ವಿಜಯ್ ರಾಜ್ಯಪಾಲರನ್ನ ಮೊದಲ ಬಾರಿ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ. ಕೆಲ ಮೂಲಗಳು ಹೇಳುತ್ತಿರುವ ಪ್ರಕಾರ ಇವತ್ತು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿ ತರಾತುರಿಯಲ್ಲಿ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅನ್ನೋದು ವಿಜಯ್ ಮನಸ್ಸಿನಲ್ಲಿದೆ. ನಾನಾ ಕಾರಣಗಳು, ವಾಸ್ತು ಇವೆಲ್ಲವೂ ಕೂಡ ಆಸ್ಟ್ರಾಲಜಿಯನ್ನ ನಂಬತಕ್ಕಂಥ ವಿಜಯ್ ಆ ಕಾರಣಗಳನ್ನ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ರಾಜ್ಯಪಾಲರು ಭೇಟಿಯಾದ ನಂತರ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದಾಗ ಯಾವ ಸಮಯದಲ್ಲಿ ಪ್ರಮಾಣ ವಚನ ಅಂತಕ್ಕಂಥದ್ದು ಅಂತಿಮವಾಗಿ ನಿರ್ಧಾರವಾಗಲಿದೆ. ಮಧುಕರ್, ಪ್ರಶಾಂತ್, ಇದೀಗ ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಅಂದ್ರೆ 107 ಸ್ಥಾನಗಳನ್ನ ಹೊಂದಿದ್ರು ಕೂಡ ಸಾಕಷ್ಟು ಹರಸಾಹಸವನ್ನ ಪಡಬೇಕಾಯ್ತು ಮ್ಯಾಜಿಕ್ ನಂಬರ್ ಅನ್ನ ಪಡೆಯೋದಕ್ಕೆ. ಅಂದ್ರೆ ಇಲ್ಲಿ ಯಾವ ಕಾರಣದಿಂದಾಗಿ ಇಷ್ಟೊಂದು ತಡ ಆಯ್ತು, ಏನೆಲ್ಲ ಅಡ್ಡಿ ಆಯ್ತು ಸರ್ಕಾರವನ್ನ ರಚನೆ ಮಾಡೋದಕ್ಕೆ? 107 ಸದಸ್ಯ ಏನೊಂದು ಸಂಖ್ಯಾಬಲ ವಿಜಯ್ ಜೊತೆಗಿದೆ. 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅಂದ್ರೆ 112 ಆಯ್ತು. 2 ಸಿಪಿಐ, 2 ಸಿಪಿಎಂ ಮತ್ತು 2 ವಿಸಿಕೆ, 1 ಮುಸ್ಲಿಂ ಲೀಗ್, ಈ ರೀತಿ 7 ಅಂದ್ರೆ 117 ಏನು ಮ್ಯಾಜಿಕ್ ನಂಬರ್ ಆಗತ್ತೆ. ಒಂದ್ ವೇಳೆ 108ರ ಒಂದು ಸಂಖ್ಯಾಬಲ ಇದ್ರೆ 118 ಮ್ಯಾಜಿಕ್ ನಂಬರ್ ಆಗತ್ತೆ. 107 ಹಿಡಿದ್ರೆ 117 ಮ್ಯಾಜಿಕ್ ನಂಬರ್ ಆಗತ್ತೆ. ಆ ಮ್ಯಾಜಿಕ್ ನಂಬರ್ ಅನ್ನ ಟಿವಿಕೆ ಪಕ್ಷ ಮತ್ತು ವಿಜಯ್ ಕ್ರಾಸ್ ಮಾಡಲಿದೆ. ಬಹುಮತದ ಒಂದು ಸಂಖ್ಯಾಬಲವನ್ನ ಹೊಂದಿ ಮೊದಲ ಬಾರಿ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ. ಪ್ರಮಾಣ ವಚನ ಮತ್ತು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ ನಂತರ ಮುಂದಿನ ಬೆಳವಣಿಗೆಗಳನ್ನ ನಿರೀಕ್ಷಿಸಬಹುದು. ವಿಸಿಕೆ ಬೆಂಬಲ ಸ್ವಲ್ಪ ತಡ ಆಯ್ತು. ಮೊದಲು ಸಿಪಿಐ, ಸಿಪಿಎಂಗಳು ಕೂಡ ಕೂಡಲೇ ಬೆಂಬಲ ಕೊಡ್ಲಿಲ್ಲ. ಕಾಂಗ್ರೆಸ್ ತರಾತುರಿಯಲ್ಲಿ ಬೆಂಬಲವನ್ನ ಘೋಷಿಸಿತು. ಸಿಪಿಐ, ಸಿಪಿಎಂ 1 ದಿನಗಳ ಅಂತರವನ್ನ ಕಾಯ್ದುಕೊಂಡು 1 ದಿನದ ನಂತರ ಸೆಂಟ್ರಲ್ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ನಿರ್ಣಯವನ್ನ ತೆಗೆದುಕೊಂಡು ವಿಸಿಕೆ ಕೆಲ ಬಾರ್ಗೇನಿಂಗ್ ಅನ್ನ ಮಾಡಿದೆ, ವಿಜಯ್ ಮೇಲೆ ಒತ್ತಡವನ್ನ ಹಾಕಿದೆ ಅಂತಕ್ಕಂಥದನ್ನ ಕೂಡ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಇವತ್ತು ವಿಜಯ್ ಅವರಿಗೆ ವಿಸಿಕೆ ಪಕ್ಷ ಕೂಡ ಬೆಂಬಲವನ್ನ ಘೋಷಿಸಿದೆ. ಆ ಬೆಂಬಲದ ನಂತರ ವಿಜಯ್ ಅವರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ತಮಿಳುನಾಡಿನ ವಿಧಾನಸಭೆಯಲ್ಲಿ ಪ್ರಾಪ್ತವಾಗುತ್ತೆ. ಆ ಪತ್ರವನ್ನ ಇಟ್ಕೊಂಡು ವಿಜಯ್ ರಾಜ್ಯಪಾಲರ ಬಳಿಗೆ ಹೋದಾಗ ರಾಜ್ಯಪಾಲರು ನನಗನ್ಸುತ್ತೆ ನಂಬರ್ಸ್ ಇದ್ರೆ ರಾಜ್ಯಪಾಲರಿಗೂ ಕೂಡ ಇಲ್ಲ ಅನ್ಲಿಕ್ಕೆ ಅಥವಾ ವಿಳಂಬ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣಗಳು ಇರಲ್ಲ. 6:30ಕ್ಕೆ ವಿಜಯ್ ಮತ್ತು ರಾಜ್ಯಪಾಲರ ಭೇಟಿಯ ನಂತರ ತಮಿಳುನಾಡಿನ ಪೊಲಿಟಿಕಲ್ ಕನ್ಫ್ಯೂಷನ್ ಏನಿತ್ತು ಅದು ತಕ್ಕ ಮಟ್ಟಿಗೆ ಸ್ಪಷ್ಟವಾಗಲಿದೆ, ಕ್ಲಿಯರ್ ಆಗಲಿದೆ. ವಿತ್ ಮಧುಕರ್. ಪ್ರಶಾಂತ್, ಇದೀಗ ಮುಂದಿನ ಸವಾಲುಗಳು ಅಂದ್ರೆ ಸರ್ಕಾರವನ್ನ ರಚಿಸಿದ ನಂತರ ಯಾವೆಲ್ಲ ರೀತಿಯಾಗಿ ಸವಾಲುಗಳಿದೆ, ರಾಜಕೀಯದಲ್ಲಿ ಅನನುಭವವನ್ನ ಹೊಂದಿರುವಂತಹ ವಿಜಯ್ ಅವರ ಮುಂದೆ ಏನೆಲ್ಲ ಸವಾಲುಗಳಿದೆ ಅಂತ? ಮಧುಕರ್, ಇನ್ಎಕ್ಸ್ಪೀರಿಯನ್ಸ್ ಏನಾಗಬಹುದು ಅನ್ನೋದು ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಪದೇ ಪದೇ ರಾಜ್ಯಪಾಲರ ಬಳಿಗೆ ಹೋದ್ರು, ನಂಬರ್ಸ್ ಇರ್ಲಿಲ್ಲ. ನಂಬರ್ಸ್ ಇರದೇ ಇದ್ರು ನನ್ನನ್ನು ಕರಿಬೇಕು ಅಂತಕ್ಕಂಥದ್ರ ವಿಜಯ್ ಪಟ್ಟು ಹಿಡಿದಿದ್ರು. ಆದ್ರೆ ರಾಜ್ಯಪಾಲರು ಯಾವುದಕ್ಕೂ ಕೂಡ ಜಗ್ಲಿಲ್ಲ. ಅದಾದ ನಂತರ ವಿಸಿಕೆ ಕೆಲ ಕಂಡೀಷನ್ಸ್ ಗಳನ್ನ ಹಾಕ್ತು. ಸಿಪಿಐ, ಸಿಪಿಎಂನವರು ಕೂಡ ಸ್ವಲ್ಪ ಮಟ್ಟಿಗೆ ಆಟ ಆಡಿಸಿಯೇ ವಿಜಯ್ಗೆ ಬೆಂಬಲದ ಪತ್ರವನ್ನು ಕೊಟ್ಟಿದ್ದಾರೆ. ಇದು ಸ್ಪಷ್ಟವಾಗಿ ತೋರಿಸುತ್ತೆ
ಬರೀ ಜನಪ್ರಿಯತೆ ಇದ್ರೆ ಸಾಲದು, ಪೊಲಿಟಿಕಲ್ ಪ್ರಾಗ್ಮ್ಯಾಟಿಸಮ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ Okay, ಕೌಂಟ್ ಪ್ರಶಾಂತ್. ಆಗುತ್ತೆ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ವಿಜಯ್ ಮುಖ್ಯಮಂತ್ರಿ ಆದ ನಂತರ ಆರ್ಥಿಕವಾಗಿರ್ತಕ್ಕಂಥ ಹೊರೆಗಳಿವೆ, ಪೊಲಿಟಿಕಲ್ ಸ್ಟೆಬಿಲಿಟಿಯ ಫ್ಯಾಕ್ಟರ್ ಇದೆ, ಮಿತ್ರ ಪಕ್ಷಗಳನ್ನ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆಗಳಿವೆ. ಇವುಗಳನ್ನ ವಿಜಯ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ಧನ್ಯವಾದ ಪ್ರಶಾಂತ್ ನಾಥ್ ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.